ಬಸವೇಶ್ವರರ ಒಂದು ಕತ್ತಿನಲ್ಲಿರುವಂತಹ ಲಿಂಗ ಕಳಚಿ ಕೆಳಗಡೆ ಬಿದ್ದಿರುವಂತಹ ಒಂದು ಅನುಭವ. ಅದನ್ನ ನೋಡಿದಾಗ ಏನಿದು, ಯಾಕೆ ಬಿತ್ತು ಅವ್ರದ್ದು ಅಂತ ಹೇಳಿ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಅವರು ಸಾಮಾನ್ಯ ಗುರುಗಳಲ್ಲ. ಅವರು ಎಷ್ಟೇ ದೂರ ಇದ್ರು, ನಾನು ಇಲ್ಲಿದ್ರು ಸಹ ಅವ್ರು ಅಲ್ಲಿಂದನೇ ನಾನು ಯಾರು ಅನ್ನೋದನ್ನ ಅವ್ರು ಗ್ರಹಿಸಿದ್ದಾರೆ. ಕೊನೆಗೂ ನಾನು ಬಗ್ಲಿಲ್ಲ ಅಂತ ಹೇಳಿ ಆ ಒಂದು ಬಸ್ಸಿನ ಮೂಲಕ ನನ್ನನ್ನು ಆಕರ್ಷಣೆ ಮಾಡಿದ್ರು ಧ್ಯಾನಕ್ಕೆ. ಅದು ನನಗೆ ತುಂಬಾ ಖುಷಿ ಕೊಡ್ತು. ಆವತ್ತಿಂದ ನಾನು ಧ್ಯಾನ ಪರಿಚಯ ಆಯ್ತು. ಧ್ಯಾನ ಅಂದ್ರೆ ಏನು ಅಂತ ಹೇಳಿ ನನ್ನ ಆಳಕ್ಕೆ ನಾನು ಹೋಗಿದ್ದು, ಧ್ಯಾನವನ್ನ ಹುಡುಕ್ತಾ. ಆಗ ಪತ್ರಿಜಿ ಗುರುಗಳ ಒಂದು ಧ್ಯಾನ ಸಿಕ್ತು. ನಾವು ಹುಟ್ಟಿರೋದು ನಮಗೋಸ್ಕರ ಅಲ್ಲ, ಈ ಭೂಮಿಗೋಸ್ಕರ, ಇನ್ನು 4 ಜನ ಉಪಯೋಗಕ್ಕೋಸ್ಕರ ಅಂತ ಹೇಳಿ ಆವಾಗ ನನ್ನ ಮನವರಿಕೆ ಮಾಡಿಕೊಂಡು ನಾನು ನನ್ನ ಸಂತೋಷಕ್ಕೆ ಅಪಾರವೇ ಇಲ್ಲ. ತೃಪ್ತಿಯ ಜೀವನ ಅಂತಂದ್ರೆ ತೃಪ್ತಿ. ಆವಾಗ ನಾನು ನನ್ನ ಜೀವನ ಉದ್ದೇಶ ಏನು, ಇದಕ್ಕೋಸ್ಕರ ತಾನೇ ನಾನು ಹುಟ್ಟಿರೋದು, ನಾನು ಪಡ್ಕೊಂಡೆ. ನಾವು ಯಾವುದೇ ವಿಚಾರವನ್ನ ಸುಮ್ಮನೆ ನಂಬಲ್ಲ, ನಾವು ಕಣ್ಣಲ್ಲಿ ಕಂಡಾಗ್ಲೇ ಅದನ್ನ ನಂಬೋದು. ಇದು ಯಾಕೆ ಗಂಗಾಧರೇಶ್ವರ ಪಿರಮಿಡ್ ಅಂತ ಹೇಳಿ ಇಟ್ರು ಇದಕ್ಕೆ ಅಂತ ಹೇಳಿ ನಾನು ಕ್ವಶನ್ ಹಾಕಿ ಕುತ್ಕೊಂಡಾಗ, ಬರೀ ಗಂಗಾಧರೇಶ್ವರ ಅಲ್ಲ, ತೀರ್ಥ ಗಂಗಾಧರೇಶ್ವರ ಪಿರಮಿಡ್ ಅಂತ ಹೇಳಿ ಅವರಿಗೆ ಬಂದಾಗ ಅವರು ತುಂಬಾ ಖುಷಿ ಪಟ್ರು ಆ ವಿಚಾರವನ್ನ ಹಂಚ್ಕೊಂಡು. ಎಲ್ಲ ಧ್ಯಾನ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ನನ್ನ ಧ್ಯಾನಕ್ಕೆ ಬಂದ ವಿಚಾರ ಅಂತಂದರೆ, ನನಗೆ ಧ್ಯಾನ ಪರಿಚಯ ಆಗೋಕ್ಕಿಂತ ಮುಂಚಿತವಾಗಿಯೇ ನನಗೆ ಒಂದು ದೇಹಾತೀತ ಅನುಭವ ಆಗ್ತಾ ಇತ್ತು. ಇದರಲ್ಲಿ ಏನೋ ಇದೆ ಅಂತ ಹೇಳಿ ನಾನು ಅದನ್ನು ಹುಡುಕ್ತಾ ಹೋದಾಗ ನನಗೆ ಪತ್ರಿಜಿ ಗುರುಗಳ ಒಂದು ಧ್ಯಾನದ ಪರಿಚಯ ಆಯಿತು. ಅದು ನಾನು ಅಕ್ಸೆಪ್ಟ್ ಮಾಡಿರಲಿಲ್ಲ. ನಾನು ಕೆಲವೊಂದು ಅನುಭವಗಳನ್ನ ನೋಡ್ತಾ ಹೋಗ್ತಿದ್ದೆ. ಆಗ ನನ್ನಲ್ಲಿ ಆಗ್ತಿದ್ದಂತಹ ಅನುಭವ ಮತ್ತೆ ಅಲ್ಲಿ ನಾನು ಕೇಳಿದಂತಹ ಅನುಭವಕ್ಕೆ ತುಂಬಾ ಮ್ಯಾಚ್ ಆಗ್ತಾ ಇತ್ತು. ಇದ್ರಲ್ಲಿ ಏನೋ ಇದೆ ಅಂತ ಹೇಳಿ ನಾನು ಅದನ್ನ ಬಿಗಿಯಾಗಿ ನಾನು ಹಿಡ್ಕೊಂಡೆ. ಇದೇ ಪತ್ರಿಜಿಯವರ ಧ್ಯಾನವನ್ನ ನಾನು ಹಿಡ್ಕೊಂಡಾಗ ನಾನು ಭೂಮಿ ಮೇಲೆ ಬಂದಿರುವಂತ ಪರ್ಪಸ್ ಏನು ಅಂತ ಹೇಳಿ ಆವಾಗ ನನ್ಗೆ ಅರ್ಥ ಆಯ್ತು. ಇದಕ್ಕಿಂತ ಮುಂಚಿತವಾಗಿ, ನನ್ನ ಧ್ಯಾನಕ್ಕಿಂತ ಮುಂಚಿತವಾಗಿ ನಮ್ಮ ಜೀವನ ಅಸ್ತವ್ಯಸ್ತವಾಗಿತ್ತು. ಆ ಜೀವನ ನಡೆಸ್ಬೇಕು ಅನ್ನೋದೊಂದು ಒಂದು ಉದ್ದೇಶದಿಂದ ನನ್ಗೆ ಅವಾಗ ಅರಿವಿಲ್ದಲೆ ನಾವು ಕೋಳಿ ಫಾರಂ ಅನ್ನ ಮಾಡ್ಕೊಂಡಿದ್ವಿ. ಆ ಕೋಳಿ ಫಾರಂ ಇಂದ ನಮಗೆ ಯಾಕೆ ಈ ಕೋಳಿ ಫಾರಂ ನಮಗೆ ಬಂತು ಅಂತ ಹೇಳಿ ನಾವು ಧ್ಯಾನಕ್ಕೆ ಬಂದ್ಮೇಲೆ ಅರ್ಥ ಆಗಿದ್ದು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಹಳ್ಳಿಯಲ್ಲೇ ನಾವು ವಾಸವಾಗಿದ್ವಿ. ಆ ಹಸುಗಳನ್ನೆಲ್ಲ ನಾವು ಸಾಕ್ತಾ ಇದ್ವಿ. ಆ ಹಸುವಿನಿಂದನೂ ಅಷ್ಟು ಲಾಭ ಅನ್ನಿಸ್ತಾ ಇರ್ಲಿಲ್ಲ. ನಮ್ಮಲ್ಲಿ ಬಿಸ್ನೆಸ್ ಆಗ್ಲಿ, ಯಾವುದೇ ಗೌರ್ಮೆಂಟ್ ಜಾಬ್ ಆಗ್ಲಿ, ಮತ್ತೆ ಇಲ್ಲೇನು ಯಾವ್ದು ಸಿಟಿ ಹತ್ರ ಇಲ್ಲ, ನಮಗೆ ಒಳ್ಳೆ ಆದಾಯ ಬರುವಂತಹ ಚಟುವಟಿಕೆಗಳು ಯಾವ್ದು ಇರ್ಲಿಲ್ಲ. ಹಾಗಾಗಿ ನಮಗೆ ಕೋಳಿ ಫಾರ್ಮ್ನ ಅವಶ್ಯಕತೆ ತುಂಬಾ ಇತ್ತು. ಕೋಳಿ ಫಾರಂ ಅಲ್ಲಿ ನಾವು ದುಡ್ಕೋಬಹುದು ಅಂತ ಒಂದು ಆಸೆಯಿಂದ ಕೋಳಿ ಫಾರಂ ಅನ್ನ ಮಾಡಿಕೊಂಡು ತೋಟಕ್ಕೆ ಬಂದ್ವಿ. ತೋಟಕ್ಕೆ ಬಂದ್ಮೇಲೆ ಇಲ್ಲಿ ನನ್ ಲೇಬರ್ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ನನ್ಗೆ ಇಷ್ಟ ಆಗ್ಲಿಲ್ಲ. ನಾನೇ ಸ್ವಂತವಾಗಿ ಆ ಕೋಳಿ ಫಾರಂ ಅನ್ನ, ನಮ್ಮ ಮನೆಯವರು ಚಿಕ್ಕ ಒಂದು ಕೆಲಸಕ್ಕೆ ಹೋಗ್ತಾ ಇದ್ರು, ಹಾಗಾಗಿ ನಾನೇ ಅದನ್ನ ನಿರ್ವಹಣೆ ಮಾಡ್ಕೊಳ್ತಾ ಇದ್ದೆ. ಅದ್ರ ಜೊತೆಗೆ ಕುರಿ ಸಾಕಾಣಿಕೆನೂ ಮಾಡಿದೆ. ತುಂಬಾ ಕುರಿಗಳನ್ನು ಮಾಡ್ಕೊಂಡು ಆ ಕುರಿ ಸಾಕಾಣಿಕೆ ಮಾಡ್ತಾ, ಕೋಳಿ ಫಾರಂ ಅನ್ನ ಮಾಡ್ತಾ ಹೆಚ್ಚು ಲಾಭ ಬರ್ತಿದೆ ಅನ್ನೋ ಒಂದು ಖುಷಿಯಲ್ಲಿ ನಾನು ಸುಮಾರು 1 ವರ್ಷದ ತನಕ ನಾನು ಹೀಗೆ ಕಾಲ ಆಯ್ತು. ಕಾಲ ಆದ್ಮೇಲೆ ನನಗೆ ಒಂದು ರಾಮಚಂದ್ರ ಗುರುಜಿಯವರ ಧ್ಯಾನ ಪರಿಚಯ ಆಯ್ತು. ಹನುಮಾನ ಉಪಾಸಕರು, ಹನುಮಾನ್ ಚಾಲಿಸದಿಂದ ನಾನು ಸಹ ಧ್ಯಾನಕ್ಕೆ ಕೂರ್ತಾ ಇದ್ದೆ. ಆ ಧ್ಯಾನ ನನ್ಗೂ ಅಷ್ಟು ಆದ್ರೂ ಸಹ ನನಗೆ ಏನೋ ಒಂದು ಆಳವಾದ ಸ್ಥಿತಿಗೆ ಕರ್ಕೊಂಡು ಹೋಗ್ತಾ ಇತ್ತು. ಹೀಗೆ ಯೂಟ್ಯೂಬ್ ಅನ್ನ ಸರ್ಚ್ ಮಾಡ್ತಾ ಪತ್ರಿಜಿಯವರ ಒಂದು ಧ್ಯಾನ ಪರಿಚಯ ಆಯ್ತು. ಪತ್ರಿಜಿಯವ್ರದ್ದು ಕಾನ್ಸೆಪ್ಟ್ ಏನಂದ್ರೆ, ಕೊಳಲಿನಲ್ಲಿ ಧ್ಯಾನಕ್ಕೆ ಕುತ್ಕೊಳ್ಳೋದು. ಮತ್ತೆ ಅವರು ವೇಷಗಳೆಲ್ಲ ಮಾಮೂಲಿ ಎಲ್ಲರೂ ಹಾಕೊಳ್ಳೋ ಹಾಗೆ ಇತ್ತು. ಬಟ್ ಇವ್ರು ಯಾವ ಸ್ವಾಮೀಜಿ, ಇವ್ರದಿನ್ ಎಂತ ಧ್ಯಾನ ಇರುತ್ತೆ ಅಂತ ಹೇಳಿ ನಾನು ಇಗ್ನೋರ್ ಮಾಡ್ತಾ, ಅಂದ್ರೆ ನಾನು ಅದನ್ನ ದ್ವೇಷಿಸ್ತಾ ಬಂದೆ. ಪುನಃ ನನಗೆ ಅದನ್ನ ಮರುಕಳಿಸ್ತಾ ಇತ್ತು ಆ ಒಂದು ಪತ್ರಿಜಿಯವರ ಧ್ಯಾನ. ಯಾಕೋ ಪದೇ ಬರ್ತಿದೆ, ನೋಡೋಣ ಅಂತ ಹೇಳಿ ಒಂದಿನ ನಾನು ನೋಡ್ತಾ ಇರ್ಬೇಕಾದ್ರೆ, ಅವರಿಗೆ ಒಬ್ಬ ಮನುಷ್ಯ ಮನೆಯಲ್ಲಿ ಎಷ್ಟು
ಫೆಸಿಲಿಟಿ ಬೇಕೋ ವಾಸ ಮಾಡ್ಲಿಕ್ಕೆ ಅಷ್ಟು ಫೆಸಿಲಿಟಿ ಒಂದು ಬಸ್ಸಲ್ಲಿ ಆ ಪತ್ರಿಜಿಗಾಗಿ ಅಷ್ಟು ಅಂತ ಬಸ್ಸನ್ನ ವ್ಯವಸ್ಥೆ ಮಾಡಿ ಗಿಫ್ಟ್ ಕೊಟ್ಟಿರುವಂತಹದ್ದನ್ನ ನಾನು ಆಂಧ್ರದಲ್ಲಿ ಆ ಯೂಟ್ಯೂಬ್ ಅಲ್ಲಿ ನೋಡ್ಪಟ್ಟೆ. ಇದ್ರಲ್ಲಿ ಏನೋ ಇದೆ, ಮನುಷ್ಯ ಎಲ್ಲರಿಗೂ ಬೇಕಾಗಿರೋಂತವ್ರೆ ಅಲ್ವಾ, ನೋಡೋಣ ಇಷ್ಟು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಅಂತ ಅಂದ್ರೆ ಇವರಿಂದ ಎಲ್ಲರಿಗೂ ಒಳ್ಳೇದು ಆಗುವಂತದ್ದೇ ಇದೆ ಅಂತ ಹೇಳಿ ನಾನು ಅವಾಗ ಅವರನ್ನ ನನ್ನ ಫಾಲೋ ಮಾಡ್ತಾ ಹೋದಾಗ ಆವಾಗ ನನಗೆ ಕಾಣಿಸಿದ್ದು ಅವರು ಸಾಮಾನ್ಯ ಗುರುಗಳಲ್ಲ. ಅವರು ಎಷ್ಟೇ ದೂರ ಇದ್ರು ನಾನ್ ಇಲ್ಲಿದ್ರು ಸಹ ಅವ್ರು ಅಲ್ಲಿಂದಾನೇ ನಾನ್ ಯಾರು ಅನ್ನೋದನ್ನ ಅವ್ರು ಗ್ರಹಿಸಿದ್ದಾರೆ. ಹಾಗಾಗಿ ನೀನು ಧ್ಯಾನಕ್ಕೆ ಸರಿಯಾದ ವ್ಯಕ್ತಿ ಅಂತ ಹೇಳಿ ಪದೇ ಪದೇ ನನ್ನ ಕಣಿಗೆ ಆ ವಿಡಿಯೋಗಳು ಬರೋ ಹಾಗೆ ಆ ಮಾಡಿದ್ರು ಅನ್ಸುತ್ತೆ. ಕೊನೆಗೂ ನಾನ್ ಬಗ್ಲಿಲ್ಲ ಅಂತ ಹೇಳಿ ಆ ಒಂದು ಬಸ್ಸಿನ ಮೂಲಕ ನನ್ನನ್ನ ಆಕರ್ಷಣೆ ಮಾಡಿದ್ರು ಧ್ಯಾನಕ್ಕೆ. ಅದು ನನಗೆ ತುಂಬಾ ಖುಷಿ ಕೊಡ್ತು. ಅವತ್ತಿಂದ ನಾನು ಧ್ಯಾನ ಪರಿಚಯ ಆಯ್ತು. ಧ್ಯಾನಕ್ಕೆ ಬಂದೆ. ಆ ಆ ಅದಕ್ಕಿಂತ ಮುಂಚಿತವಾಗಿ ನಾನು 3 ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ಅಭಿಷೇಕ ಮಾಡೋದು, ಆ ಸ್ತೋತ್ರಗಳನ್ನು ಓದೋದು, ಹಸುಗಳಿಗೆ ಸ್ನಾನ ಮಾಡಿಸೋದು ಅಷ್ಟೊತ್ನಲ್ಲೇ. ಇವೆಲ್ಲ ನಾನು ಒಂದು ಋಷಿಯ ಸ್ನಾನ ಅಂತ ಹೇಳಿ ನನಗೆ ಕೇಳ್ಪಟ್ಟಿದೆ. ಆ ಋಷಿಯ ಸ್ನಾನದಲ್ಲಿ ನಾನಿದ್ದೆ. ಅದೇ ರೀತಿಯಾಗಿ ಆ ಸ್ನಾನವನ್ನ ಮಾಡಿ ಅವಾಗಿಂದ ನಾನು ಧ್ಯಾನಕ್ಕೆ ಕೂತಾಗ ತುಂಬಾ ಅತೀತವಾದ ಅನುಭವವನ್ನ ನಾನು ಅದನ್ನ ಅನುಭವಿಸ್ತಾ ಹೋದೆ. ಒಂದು ಸಾರಿ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳು ದೇಹತ್ಯಾಗ ಮಾಡುವಂತಹ ವಿಚಾರ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಹೀಗೆ ಧ್ಯಾನ ಮಾಡಿ ನಾನು ಮನ್ಕೊಂಡಾಗ ಆ ಧ್ಯಾನದಲ್ಲಿ ನನಗೆ ಗೊತ್ತಾಯ್ತು, ಬಸವೇಶ್ವರರ ಒಂದು ಕತ್ತಿನಲ್ಲಿರುವಂತಹ ಲಿಂಗ ಕಳಚಿ ಕೆಳಗಡೆ ಬಿದ್ದಿರುವಂತಹ ಒಂದು ಅನುಭವ. ಅದನ್ನ ನೋಡಿದಾಗ ಏನಿದು, ಯಾಕೆ ಬಿತ್ತು ಅವ್ರದ್ದು ಅಂತ ಹೇಳಿ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಒಬ್ಬ ಈ ಭೂಮಿಗೆ ತುಂಬಾ ಉನ್ನತವಾದಂತಹ ವ್ಯಕ್ತಿ, ಭೂಮಿಗೆ ಬೇಕಾಗಿರುವಂತಹ ವ್ಯಕ್ತಿ, ಈ ಸಮಾಜಕ್ಕೆ ಬೇಕಾಗಿರುವಂತಹ ವ್ಯಕ್ತಿ, ಸ್ವಾಮಿಗಳು ಒಂದು ಅವರು ಈ ಭೂಮಿ ಬಿಟ್ಟು ಹೋಗ್ತಿದ್ದಾರೆ ಅನ್ನುವಂತ ಒಂದು ವಿಚಾರ ನನ್ನೊಳಗೆ ಬಂತು. ಅದನ್ನ ನಾನ್ ಯಾರತ್ರ ಹೇಳ್ಕೊಳ್ಳಿ ಅನ್ಕೊಂಡು ನಮ್ಮ ಅಕ್ಕ ಬಂದಿದ್ರು, ನಮ್ಮ ಮನೆಯವರ ಅಕ್ಕ, ಚಿಕ್ಕಮ್ಮ ಆಗ್ಬೇಕು, ಅವ್ರ ಹತ್ರ ನಾನು ಹಂಚ್ಕೊಂಡಿದ್ದು ಒಂದು 2 ಗಂಟೆ ನಂತರ ನಾನು ಟಿವಿ ನೋಡ್ತಾ ಇರ್ಲಿಲ್ಲ, ಮೊಬೈಲ್ ಅಲ್ಲಿ ವಿಚಾರವನ್ನ ನಾನು ಕೇಳ್ಪಟ್ಟೆ. ಆವಾಗ ನನ್ಗಿದ್ದಿದ್ದು ನನ್ ಮೇಲೆ ನನಗೆ ಕಾನ್ಫಿಡೆಂಟ್ ಹೆಚ್ಚಾಯ್ತು. ನನಗೆ ಎಲ್ಲೋ ಆಗುವಂತ ವಿಚಾರ ನನ್ಗೆ ಗೊತ್ತಾಗ್ತಿದೆ, ಇದ್ರಲ್ಲಿ ನನಗೂ ಒಂದು ಅತೀತವಾದ ಶಕ್ತಿ ಇದೆ ಅಂತ ಹೇಳಿ ನನ್ನ ಮೇಲೆ ನನಗೆ ನಂಬಿಕೆ ಬಂದು ಅದನ್ನ ಅನುಸರಿಸ್ತಾ ಹೋದೆ. ಅವಾಗ ಅದೇ ಸಮಯಕ್ಕೆ ಶಿವಕುಮಾರ ಸ್ವಾಮಿಗಳು ಏನ್ ತ್ಯಾಗ ಮಾಡಿದ್ರು ಅವರ ಜೀವನ ಚರಿತ್ರೆಯನ್ನ ನಾನು ಕೇಳ್ತಾ ಹೋದಾಗ ಅವರು ಸಹ 3 ಗಂಟೆಗೆ ಎದ್ದು ಧ್ಯಾನದಲ್ಲಿ ಕೂರ್ತಾ ಇದ್ರು ಅನ್ನೋದು ನನ್ನ ಕಿವಿಗೆ ಬಿತ್ತು. ಧ್ಯಾನ ಅಂದ್ರೆ ಏನು ಅಂತ ಹೇಳಿ ಆಗ ನನ್ನ ಆಳಕ್ಕೆ ನಾನು ಹೋಗಿದ್ದು, ಧ್ಯಾನವನ್ನ ಹುಡುಕ್ತಾ. ಆಗ ಪತ್ರಿಜಿ ಗುರುಗಳ ಒಂದು ಧ್ಯಾನ ಸಿಕ್ತು. ಅಲ್ಲಿಂದ ನಾನು ಶಿವಕುಮಾರ ಸ್ವಾಮಿಗಳು ಏನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೋ ಅದನ್ನೇ ನನ್ನನ್ನ ಅನುಸರಿಸ್ಬೇಕು. ಮತ್ತೆ ಇಚ್ಛಾಮರಣಿ ಅದೊಂದು ನನಗೆ ತುಂಬಾ ಆಳವಾಗಿ ಉಳಿತು. ಇಚ್ಛಾಮರಣಿ ಅಂದ್ರೆ ಏನು, ಮರಣತ್ವವನ್ನ ಹೇಗೆ ಹೊಂದಬೇಕು ಅನ್ನೋದನ್ನ ನಾನು ಅದಕ್ಕೆ ಸಾಧನೆ ಮಾಡ್ಬೇಕಲ್ಲ ಒಂದು ಛಲ ಬಂತು. ಅವಾಗಿಂದ ನಾನು ಪೂಜೆಯನ್ನ ಬಿಟ್ಟು ಸಾಧನೆಗೆ ತೊಡಕೊಂಡೆ. ಅಂದಿನಿಂದ ನನ್ನ ಜೀವನ ತುಂಬಾ ಬದಲಾಗ್ತಾ ಬಂತು. ತುಂಬಾ ತುಂಬಾ ಕೋಪ ಇದ್ದದನ್ನ ಕಡಿಮೆ ಮಾಡ್ಕೊಂಡೆ. ಜೀವನ ಹೇಗೆ ಜೀವಿಸ್ಬೋದು ಅನ್ನೋದನ್ನ ಕಲ್ತ್ಕೊಂಡೆ. ನಾವು ಕೋಳಿ ಫಾರಂ ಅನ್ನ ಒಂದು ಪ್ರಾಣಿಯನ್ನ ಹಿಂಸೆ ಮಾಡಿಯೇ ನಾವು ಜೀವಿಸಬಾರ್ದು ಎಂಬುದನ್ನ ನಾನು ಅವಾಗ ಅರ್ಥಕೊಂಡು ಪಟ್ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳ್ದೆ, ನನ್ಗಿಷ್ಟ ಆಗ್ತಿಲ್ಲ ಕೋಳಿ ಫಾರಂ ಒಳಗಡೆ ಹೋಗ್ಲಿಕ್ಕೆ, ನೀವ್ ಇಷ್ಟ ಇದ್ರೆ ಯಾರನ್ನಾದ್ರೂ ಬೇರೆ ಲೇಬರ್ನ ಇಟ್ಟು ನೀವು ಮಾಡಿಸ್ಕೊಳ್ಳಿ. ಯಾಕೆಂದ್ರೆ ನಾವು ಸಾಲ ಮಾಡಿರೋದು ನನ್ಗೂ ಚೆನ್ನಾಗ್ ಗೊತ್ತಿದೆ. ಬಟ್ ನನ್ನ ಮನಸ್ಸು ಕೇಳ್ತಾ ಇಲ್ಲ, ಅದು ನಾನು ಒಪ್ತಾ ಇಲ್ಲ, ನಾನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ, ನೀನಿಗ್ ಬೇಡ ಅಂತ ಅಂದ್ಮೇಲೆ ಬೇಡ, ಮಾಡೋದೇ ಬೇಡ ಅನ್ನೋ ಸ್ಥಿತಿಗೆ ಅವರು ಒಪ್ಕೊಂಡ್ರು. ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ಬೇಕು ಇವತ್ತು ನಾನು ಹೇಳ್ಬೇಕಂದ್ರೆ. ಅಂತ ಗಂಡ್ಮಕ್ಳು ಈ ಒಂದು ಸ್ಥಿತಿಯಲ್ಲಿ ನಾವಿದ್ದಂತಹ ಒಂದು ಮಧ್ಯಮ ಸ್ಥಿತಿಗಿಂತ ಸ್ವಲ್ಪ ಕೆಳಮಟ್ಟದಲ್ಲೇ ಇದ್ವಿ ನಾವು. ಅಂತ ಹಣವಂತರಲ್ಲ ನಾವು. ಅಂಥದ್ರಲ್ಲಿ ಆ ಕಷ್ಟದಲ್ಲಿ ಅವರು ಆ ಮಾತು ಹೇಳಿದ್ದು ಅಂತ ಅಂದ್ರೆ ತುಂಬಾ ನನಗೆ ಅವ್ರ ಮೇಲೆ ತುಂಬಾ ಅಭಿಮಾನ ಬಂತು. ಸರಿ, ನಿನಗ್ ಬೇಡ ಅಂತ ಅಂದ್ರೆ ಬೇಡ, ಬಿಟ್ಬಿಡು ಅಂತ ಹೇಳಿ ಅವರು ಅಂದ್ರು. ಸರಿ, ಸ್ಟಾಪ್ ಮಾಡ್ಬಿಟ್ವಿ ಕೋಳಿ ಫಾರಂ. ಸ್ಟಾಪ್ ಮಾಡಿದ್ವಲ್ಲ, ಇದು ಖಾಲಿ ಬಿಟ್ಕೋಬಾರ್ದು, ನೋಡ್ದವ್ರು ಆಡ್ಕೊಳ್ತಾರೆ.
ಮಾಡ್ಲಿಕ್ಕೆ ಆಗ್ಲಿಲ್ಲ ಬಿಟ್ರು ಅಂತ ಅಂದ ಮಾತು. ಬಟ್ ಅದೇನಿರ್ಲಿಲ್ಲ. ಮತ್ತೆ ಆದಾಯ ಆಗ್ಲಿಲ್ಲ ಅದಕ್ಕೆ ಬಿಟ್ರು ಅನ್ನೋ ಒಂದು ಮಾತು. ಅದ್ಯಾವುದೂ ಆಗಿರ್ಲಿಲ್ಲ ಅದು ನನಗೆ. ನಾವು ಬಿಟ್ಟಿದ್ದೇ ಬೇರೆ ಉದ್ದೇಶದಿಂದ ಬಿಟ್ವಿ. ಹಾಗಾಗಿ ನೋಡ್ದವ್ರಿಗೆ ಅದು ಆಡ್ಕೊಳಕ್ ಆಗ್ಬಾರ್ದು ಅಂತ ಹೇಳಿ ಖಾಲಿ ಇದ್ದಿದ್ರಿಂದ ಅದ ಖಾಲಿ ಇರುವಂತಹ ಶೆಡ್‌ಗಳಿಗೆ ನಾವು ಬಂದಂತಹ ಕಾಯಿಗಳನ್ನ ₹1 ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ₹9 ಇದ್ದಂತಹ ಕಾಯಿಗೆ ₹10, ₹11, ₹12 ವರೆಗೂ ಕೊಟ್ಟು ಕಾಯನ್ನ ಶೇಖರಣೆ ಮಾಡ್ತಾ ಹೋದ್ವಿ. ಸುಮಾರು 1.5 ಇಂದ 2 ವರ್ಷ ತನಕ ಕಾಳು ಶೇಖರಣೆ ಮಾಡಿದ್ವಿ. ರೇಟ್ ಇಲ್ಲ. 6,000, 7,000 ಕೊಬ್ಬರಿ ರೇಟ್ ಬಂತು. ನಾವು ಹಾಕಿರುವಂತಹ ಬಂಡವಾಳನೂ ಸಹ ಬರಲ್ಲ ಅಂತ ಹೇಳಿ ತುಂಬಾ ಜನದಿಂದ ಕೇಳ್ತಾ ಬಂದೆ. ಯಾಕ್ ಮಾಡ್ಕೊಂಡ್ರಿ ನೀವು? ಕೋಳಿ ಮಾಡ್ತಿದ್ದಿದ್ ಕೋಳಿ ಫಾರಮೇ ನಡ್ಸ್ಕೊಂಡ್ ಹೋಗೋದ್ ಬಿಟ್ಟು ಇದ್ ಮಾಡ್ಕೊಂಡ್ ಬಿಟ್ರಲ್ಲ ಅಂತ ಹೇಳಿ ಜನಗಳಿಂದ ತುಂಬಾ ನಿಂದನೆಗೆ ಒಳಪಟ್ವಿ. ಬಟ್ ನನಗಂತೂ ಕನ್ಫರ್ಮ್ ಇತ್ತು. ನನಗಿವತ್ತಲ್ಲ ನಮಗೆ ನಾಳೆ ಇದು ಲಾಭ ಬಂದೇ ಬರುತ್ತೆ ಅಂತ ಹೇಳಿ. ಇದೇ ಉದ್ದೇಶವಾಗಿ ಹೀಗೆ ಕಾಯಿನ ಕ್ರೋಢೀಕರಿಸ್ತಾ ಹೋಗ್ತಾ ಇರ್ಬೇಕಾದ್ರೆ ನಾವಿದ್ದಿದ್ದು ಚಿಕ್ಕ ರೂಮಲ್ಲಿ. ಮನೆಗೆ ಯಾರಾದ್ರೂ ಬಂದ್ರೆ ನಾವು ಮತ್ತೆ ಊರಿಗ್ ಹೋಗ್ಬೇಕಂತ ಅನಿಸ್ಲಿಲ್ಲ. ನಾವು ಕೋಳಿ ಫಾರಂ ಸ್ಟಾಪ್ ಮಾಡಿದ್ರು ಸಹ ನಮಗೆ ಊರಿಗ್ ಹೋಗ್ಬೇಕಂತ ಅನ್ನಿಸ್ಲಿಲ್ಲ. ಬಟ್ ನಾವು ಬಂದಿರೋ ಉದ್ದೇಶ ಈ ಪ್ರಕೃತಿಯಲ್ಲೇ ಇರ್ಬೇಕು, ಈ ಭೂಮಿಗೆ ಏನೋ ಮಾಡ್ಬೇಕು ಅನ್ನೋದು. ಅಲ್ಲೋದ್ರೆ ನಮಗೆ ಏನೋ ಒಂದು ಅಡಚಣೆ ಮತ್ತೆ ಬೇರೆ ಏನೋ ತೊಂದರೆಗಳು ಆಗ್ಬೋದು ಅನ್ನೋದು ಮನಸ್ಸಿಗಿತ್ತು. ಹಾಗಾಗಿ ನಾನು ಯಾವಾಗ ಬೇಕಿದ್ರು ನನ್ಗೆ ಧ್ಯಾನಕ್ಕೆ ಕೂತ್ಕೊಳ್ಳೋದು. ಊರಲ್ಲಾಗಿದ್ರೆ ನನ್ ಕೂತ್ಕೊಳ್ಳೋಕೆ ಖಂಡಿತ ಸಾಧ್ಯ ಆಗ್ತಿರ್ಲಿಲ್ಲ. ಇಲ್ಲೇ ಧ್ಯಾನಕ್ಕೆ ಕೂತ್ಕೊಳ್ಳೋದು, ನಾನು ಸಾಧನೆ ಮಾಡ್ಕೊಳ್ತಾ ನಾನು ಸರಿ ಹೋಗುತ್ತೆ ಅಂತ ಹೇಳಿ ನಾನು ಇಲ್ಲೇ ನಾವು ಇರ್ಬೇಕಂತ ಅನಿಸ್ತು. ಸರಿ, ಯಾರಾದ್ರೂ ಬಂದ್ರೆ ಉಳ್ಕೊಂಡ್ಲಿಕ್ಕಾದ್ರೂ ಜಾಗ ಬೇಕಲ್ಲ. ನೋಡು ಯಾರಾದ್ರೂ ಬರ್ತಾರೆ ಅನ್ನೋ ಸ್ಥಿತಿಗೆ ಕೋಳಿ ಫಾರಂ ಬಿಟ್ರು ಊರೊಳಗಡೆ ಹೋಗಿಲ್ಲ ಅನ್ನೋ ಒಂದು ನಿಂದನೆ ನಮ್ಮ ಮೇಲೆ ಬರಬಾರ್ದು ಅಂತ ಹೇಳಿ ಹೇಗೂ ನಮ್ಗೆ ಸಾಧನೆಗೆ ಒಂದು ಪಿರಮಿಡ್ ಬೇಕು. ಮತ್ತೆ ಭೂಮಿಗೆ ಶಕ್ತಿಯನ್ನ ಕೊಡುತ್ತೆ ಅಂತಾನೂ ಸಹ ಕೇಳಿದ್ವಿ. ನಾವು ಆಲ್ರೆಡಿ ಇರೋದೇ ತೋಟದಲ್ಲಿ. ಆ ತೋಟಕ್ಕೆ ಒಂದು ಶಕ್ತಿಯ ಒಂದು ಪ್ರದೇಶವನ್ನಾಗಿ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ ನಮಗೂ ಇತ್ತು. ಸಾಧನೆಗೂ ಒಂದು ಬೇಕು. ಮತ್ತೆ ಕೆಲವೊಬ್ರಿಗೆಲ್ಲ ಕಿಡ್ನಿಗಳಲ್ಲಿ ಕಲ್ಲೆಲ್ಲ ಕರಗಿದೆ. ಮತ್ತೆ ಎಷ್ಟೋ ಜನಕ್ಕೆ ಹೀಲ್ ಆಗಿದೆ ಪಿರಮಿಡ್ ಅಂತ ಕೇಳ್ಪಟ್ಟಿದ್ವಿ. ಯಾರ್ ಬಂದ್ರು ಅದು ಧ್ಯಾನ ಇಲ್ಲಿ ಯಾರಿಗೂ ಪರಿಚಯ ಇಲ್ಲ. ಅಟ್ಲೀಸ್ಟ್ ಬಂದ್ರೆ ಆ ಪಿರಮಿಡ್ ಅಲ್ಲಾದ್ರೂ ಸ್ವಲ್ಪ ಹೊತ್ತು ಉಳ್ಕೊಂಡ್ರೆ ಆ ಶಕ್ತಿ ಅವ್ರು ತಗೊಳ್ತಾರೆ ಅನ್ನುವಂತಹ ಒಂದು ಉದ್ದೇಶನೂ ಇತ್ತು. ಪಿರಮಿಡ್ ಮಾಡೋಣ ಅಂತ ಹೇಳಿ ಒಂದು ಡಿಸೈಡ್ ಮಾಡ್ಕೊಂಡು ಅನ್ಕೊಳ್ತಾ ಯಾರ್ ಬಂದ್ರುನು ಸಹ, ಯಾವ್ದು ವರ್ಕರ್ಸ್ ಬಂದ್ರುನು ಸಹ ಇದಕ್ಕೆ ಎಷ್ಟಾಗ್ಬೋದು ಅಂದ್ರೆ ಎಲ್ಲಿ ನಾವು ಹೊರಗಡೆಯಿಂದ ಪಿರಮಿಡ್ ಮಾಡೋರ್ನ ಇಂಜಿನಿಯರ್ನ ಕರ್ಸಿದ್ರೆ ಜಾಸ್ತಿ ಆಗ್ಬಿಡುತ್ತೋ, ಎಲ್ಲಿ ಅವ್ರು ಜಾಸ್ತಿ ತಗೊಳ್ತಾರೋ ಅನ್ನೋ ಮನೋಭಾವ ನನ್ಗಿತ್ತು. ಯಾರಿಗೂ ನಾನು ಕಾಂಟ್ಯಾಕ್ಟ್ ಮಾಡಕ್ ಹೋಗಿರ್ಲಿಲ್ಲ. ನಾನೇ ಸ್ವಂತಕ್ಕೆ ಅದನ್ನ ಅದೆಷ್ಟ್ ಆಗ್ಬೋದು ಏನು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಇದ್ವಿ. ಬಟ್ 2 ಲಕ್ಷ, 2.5 ಲಕ್ಷ ಅಷ್ಟನ್ನು ಖರ್ಚು ಮಾಡೋ ಅಷ್ಟಿಲ್ವಲ್ಲ ನಮ್ಮ ಹತ್ರ ಅಂತ ಒಂದ್ಸಲ ಹೀಗೆ ಬುದ್ಧ ಪೌರ್ಣಮಿಗೆ ಹೋಗುವಂತ ಅವಕಾಶ ಸಿಕ್ತು. ಬುದ್ಧ ಪೌರ್ಣಮಿಗೆ ಹೋಗಿದ್ದೆ. ಅಲ್ಲಿ ಒಂದು ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಗುರುಗಳು ಕ್ಲಾಸ್ ಕೊಡ್ತಿದ್ದಂತಹ ಒಂದು ಸಮಯಗಳೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಆಮೇಲೆ ಕೊನೆಯ ಟೈಮಲ್ಲಿ ಗುರುಗಳು ಇನ್ನೇನು ಜೂನಿಗೆ ಅವರು ದೇಹತ್ಯಾಗ ಮಾಡ್ತಾರೆ ಅನ್ನೋ ಸಮಯದಲ್ಲಿ ಅದಕ್ಕಿಂತ ಒಂದು 2 ತಿಂಗಳು ಮುಂಚಿತವಾಗಿ ಬುದ್ಧ ಪೌರ್ಣಿಮಾ ನಡೀತು ಬೆಂಗಳೂರಲ್ಲಿ. ಅಲ್ಲಿ 41 ದಿನ ಮಂಡಲ ಧ್ಯಾನ ಅಂತ ಮಾಡಿದ್ರು. ಆ ಮಂಡಲ ಧ್ಯಾನ ಪ್ರತಿದಿನ ನಾನು ತಪ್ಪಿಸ್ದಂಗೆ ಒಂದು ದಿನ ಆ ಕೋಳಿ ಕೆಲಸವನ್ನ ಮಾಡ್ಕೊಂಡು ಅಷ್ಟು ಬೇಗ ನಾನು 10:30 ಗಂಟೆಗೆ ಸರಿಯಾಗಿ 10 ಗಂಟೆಗೆ ಮಂಡಲ ಧ್ಯಾನ ಸ್ಟಾರ್ಟ್ ಆಗ್ತಿತ್ತು. ನಾನು ಅದ್ರಲ್ಲಿ ಅಟೆಂಡ್ ಆಗ್ತಿದ್ದೆ. ಆವಾಗ ಪ್ರತಿಯೊಂದು ಆ ಗುರುಗಳ ಮಾತನ್ನ ಆ ಬಾಯಿ ಬಿಡೋದೇ ತುಂಬಾ ಕಷ್ಟ ಆಗಿತ್ತು ಸರ್ ಆ ಟೈಮಲ್ಲಿ. ಅವ್ರು ಕೂತಿರುವಂತಹ ಪ್ರದೇಶ, ಆ ಒಂದು ಮನೆ, ಆ ಒಂದು ಬ್ರಿಕ್ಸ್ ತುಂಬಾ ಇಷ್ಟ ಆಯ್ತು. ಗ್ರೀನರಿ, ಆ ಗಿಡ ಮರಗಳು, ಆ ನಾಯಿಗಳು ಜೊತೆಯಲ್ಲೇ ಓಡಾಡ್ತಿರುವಂತಹದ್ದು ಅದು ನೋಡ್ಬಿಟ್ಟು ತುಂಬಾ ಇಷ್ಟ ಆಯ್ತು ನನಗೆ. ಇದೆಲ್ಲ ಇರ್ಬೇಕು ಅಂತಂದ್ರೆ ನಾವು ಊರಿಂದ ಹೊರಗಡೆ ಇದ್ರೆ ಮಾತ್ರ ಇಷ್ಟೆಲ್ಲ ನಾವು ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಊರೊಳಗಡೆ ಇದ್ರೆ ನಮಗೆ ಈ ಪ್ರಾಣಿ ಪಕ್ಷಿಗಳ ಜೊತೆ ಅನುಸಂಧಾನವಾಗೋದು, ಗಿಡಗಳ ಜೊತೆ ಅನುಸಂಧಾನವಾಗೋದು ಸಾಧ್ಯ ಆಗಲ್ಲ. ನಾವು ಹುಟ್ಟಿರೋದು ನಮಗೋಸ್ಕರ ಅಲ್ಲ, ಈ ಭೂಮಿಗೋಸ್ಕರ, ಇನ್ನು 4 ಜನ ಉಪಯೋಗಕ್ಕೋಸ್ಕರ ಅಂತ ಹೇಳಿ ಆವಾಗ ನನ್ನ ಮನವರಿಕೆ ಮಾಡ್ಕೊಂಡು ನಾನು ಇಲ್ಲೇ ಒಂದು ಪಿರಮಿಡ್ ಮಾಡ್ಕೊಳ್ಳೋಣ ಅಂತ ಇಷ್ಟಪಟ್ಟವಳು. ಆವಾಗ ಇನ್ನು ಆ ಬುದ್ಧ ಪೌರ್ಣಿಮೆಗಂತೂ ಹೋಗಕ್ಕಾಗಲ್ಲ, ಈ ಬುದ್ಧ ಪೌರ್ಣಿಮೆಗಾದ್ರೂ ಹೋಗೋಣ ಅಂತ ಹೇಳಿ ಆ ಗುರುಗಳ ಒಂದು ದೇಹತ್ಯಾಗ ಆದ ಒಂದು 3 ವರ್ಷದ ನಂತರ ನಾನು ಬುದ್ಧ ಪೌರ್ಣಮಿಗೆ ಬೆಂಗಳೂರಿಗೆ ಹೋದಾಗ ಅಲ್ಲಿ ಅವರ ಮನೆಗಳು ಎಲ್ಲ ದೂರದಿಂದ ನೋಡ್ದೆ. ನೋಡ್ಲಿಕ್ಕಂತೂ ಆಗ್ಲಿಲ್ಲ, ಮನೆ ಹತ್ರ ಹೋಗ್ಲಿಕ್ಕಾಗ್ಲಿಲ್ಲ. ಕಬೀರ್ ಭವನ್ ಅಂತ ಏನಿದ್ಯೋ ಒಂದು ಅನ್ನದ ಸಂತರ್ಪಣೆ ಮಾಡುವಂತ ಪಕ್ಕದಲ್ಲೇ ಆ ಕಬೀರ್ ಭವನ್ ಇತ್ತು. ಅಲ್ಲಿ ಸುಮಾರು ಹೋಗಿ 1-2 ಗಂಟೆಗಳ ಕಾಲ ನನಗೆ ತುಂಬಾ ಇಷ್ಟ ಆಯ್ತು. ಆ ಜಾಗದಲ್ಲಿ ಕಾಲ ಕಳೆದೆ.
ಆವಾಗ ಆ ಬ್ರಿಕ್ಕನ್ನೆಲ್ಲ ಮುಟ್ಟಿ ನೋಡಿದೆ. ಇಂಥ ಬ್ರಿಕ್ಸ್ ನನಗೆ ಎಲ್ಲಿ ಸಿಗುತ್ತೆ? ಇದು ಪೇಂಟ್ ಇಲ್ಲ, ಫಿನಿಶಿಂಗ್ ಇದೆ, ಮತ್ತೆ ಮಣ್ಣು, ಇದು ಸುಟ್ಟಿರೋ ಇಟ್ಟಿಗೆ ಅಲ್ಲ, ಇದು ನೇಚರ್‌ಗೆ ತುಂಬಾ ಹತ್ತಿರವಾಗಿರುವಂತಹ ಮನೆ ಅಂತ ಹೇಳಿ ಅನ್ಕೊಂಡು ನಾನು ಬಂದಿದ್ದ ಒಂದು 2 ದಿನಕ್ಕೆ ನಾನು ಇಲ್ಲೇ ನಮ್ಮ ಅಪ್ಪಾಜಿಯವರ ತೋಟದ ಪಕ್ಕದಲ್ಲೇ ಅದೇ ಬ್ರಿಕ್ಸನ್ನ ಮನೆ ಕಟ್ಲಿಕ್ಕೆ ಅಂತ ಹೇಳಿ ಅದನ್ನ ತರಿಸಿದ್ರು. ಆ ಬ್ರಿಕ್ಸ್ ನೋಡ್ಬಿಟ್ಟು ನನಗೆ ತುಂಬಾ ಖುಷಿ ಆಯ್ತು. ಈ ಬ್ರಿಕ್ಸ್ ಅಲ್ಲೇ ಮನೆ ಆಗೋದಿದ್ರೆ ಇದು ಪಿರಮಿಡ್ ಮಾಡೋಣ ಅಂತ ಅನ್ಕೊಂಡ್ ಬಂದವರು, ಬಟ್ ಪಿರಮಿಡ್ ಮಾಡ್ಬೇಕು 2,00,000 ಆಗುತ್ತೆ ಅಂತ ಅನ್ಕೊಂಡು 2,00,000ನು ಕೈಯಲ್ಲಿ ಇರ್ಲಿಲ್ಲ. ಆದ್ರೂ ಏನಾದ್ರು ಮಾಡ್ಬೇಕು ಅಂತ ಅಂದ್ರೆ ಆ ಒಂದು ಶ್ರಾವಣ ಮಾಸದಲ್ಲೇ 2-3 ತಿಂಗಳಲ್ಲೇ ನಮಗೆ ಮನೆಯ ಒಂದು ಫೌಂಡೇಶನ್ ಪೂಜೆ, ಪಾಯ ಪೂಜೆ ಆಯ್ತು. ಪಾಯ ಪೂಜೆ ನಂತರ ಅದು ಹೇಗೆ ಒದಗ್ ಬಂತೋ ಹಂತ ಹಂತವಾಗಿ ಹಣನು ಒದಗ್ತಾ ಬಂತು. ಪಿರಮಿಡ್ ಜೊತೆಗೆ ಮನೆನೂ ಸಹ ಆಯ್ತು. ಈ ಮನೆ ಜೊತೆ ನನ್ಗೆ ಚಿಕ್ಕವಳಿಂದನೂ ಇದ್ದಿದ್ದು ಒಂದು ಕುಟೀರ, ತೋಟ. ತೋಟದಲ್ಲಿ ಒಂದು ಕುಟೀರ. ಆ ಕುಟೀರದಲ್ಲಿ ಒಂದು ದೇಶಿ ಹಸು ನನ್ನ ಜೊತೆ ಇರ್ಬೇಕು. ಆ ಋಷಿ ಮುನಿಗಳು, ನಮ್ಮ ಸನಾತನ ಧರ್ಮದ ಋಷಿಗಳು ಹೇಗೆ ಜೀವನ ಮಾಡ್ತಿದ್ರು, ಆ ಜೀವನವನ್ನ ನಾನು ನಡೆಸ್ಬೇಕು ಅಂತ ಹೇಳಿ ಚಿಕ್ಕಂದಿನಿಂದಲೂ ಆಸೆ ಇತ್ತು ನನಗೆ. ನಿಜವಾಗ್ಲೂ ಅದಕ್ಕೆ ಪೂರಕವಾಗಿ ಎಲ್ಲಾನು ಅದೇ ರೀತಿಯಾಗಿ ಆಗ್ತಾ ಬಂತು ನನಗೆ. ಅದು ನನ್ನ ಸಂತೋಷಕ್ಕೆ ಅಪಾರವೇ ಇಲ್ಲ. ತೃಪ್ತಿಯ ಜೀವನ ಅಂತಂದ್ರೆ ತೃಪ್ತಿ. ಹಣ ಬೇಕಾಗಿಲ್ಲ ನಮಗೆ. ತೃಪ್ತಿ ಜೀವನ, ನೆಮ್ಮದಿ ಬೇಕಾಗಿತ್ತಷ್ಟೇ ನಮಗೆ. ಅದೆಲ್ಲ ನನಗೆ ಸಿಗ್ತಾ ಹೋಯ್ತು. ಆವಾಗ ನಾನು ನನ್ನ ಜೀವನ ಉದ್ದೇಶ ಏನು? ಇದಕ್ಕೋಸ್ಕರ ತಾನೇ ನಾನು ಹುಟ್ಟಿರೋದು. ನಾನು ಪಡ್ಕೊಂಡೆ ಅಂತ ಹೇಳಿ ಅಂದಿನಿಂದ ಧ್ಯಾನ ಯಾರಾದ್ರು ಬಂದ್ರೆ ಧ್ಯಾನದ ಬಗ್ಗೆ ಹೇಳೋದು, ಧ್ಯಾನ ಪ್ರಚಾರ ಮಾಡೋದು. ಮತ್ತೆ ತೋಟದಲ್ಲಿ ಆದಷ್ಟು ಒಂದು ಸುಮಾರು 17ನೇ ಇಸ್ವಿಯಿಂದ 2017ನೇ ಇಸ್ವಿಯಿಂದನೂ ಸಹ ನಾವು ಭೂಮಿಗೆ ಫರ್ಟಿಲೈಸರ್ ಅನ್ನೋದೇ ನಾವು ಹಾಕಿಲ್ಲ. ಅಷ್ಟು 7ನೇ ಇಸ್ವಿಯಿಂದ 2007ನೇ ಇಸ್ವಿಯಿಂದನೂ ಒಂದು ಫರ್ಟಿಲೈಸರ್ ಸಹ ಹಾಕಿಲ್ಲ. ಭೂಮಿ ಹಾಳಾಗುತ್ತೆ ಅನ್ನೋ ಉದ್ದೇಶದಿಂದ. ಹಾಗಾಗಿ ಆ ಹಸುವಿನ ಸಗಣಿಯನ್ನೇ ಹಾಕ್ಕೊಂಡ್ ಬರ್ತಾ ಇದ್ದೀವಿ. ಈಗ್ಲೂ ಅಷ್ಟೇ ಈ ಈ ಹಸುವಿನ ಸಗಣಿಯಿಂದನೇ ನಾವು ಬೆಳೆಯನ್ನ ಬೆಳಿಬೇಕು. ಇದು ಸಾಧ್ಯ ಇಲ್ಲ ಅಂತ ಹೇಳಿ ಸುತ್ತಮುತ್ತ ಜನ ಹೇಳ್ತಿದ್ದಾರೆ. ನಾವಿರ್ಬೇಕಾದ್ರೆ ಫಸ್ಟ್ ನಾವು ಖುಷಿ ಪಡೋಣ. ಈ ಬೆಳೆಯನ್ನ ಬೆಳೆದು ನಾವು ಖುಷಿ ಪಡೋಣ. ನಮ್ಮ ಮಕ್ಕಳ ಕಾಲಕ್ಕೆ ಏನು ಅಂತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಆದ್ರೆ ಮಕ್ಕಳ ಕಾಲಕ್ಕೆ ನಮ್ಮ ಭೂಮಿ ಇರ್ಬೇಕು ಅಂತ ಹೇಳಿದ್ರೆ ಅದಲ್ಲ. ಅವ್ರು ಈಗ ಸದ್ಯಕ್ಕೆ ನೋಡ್ಕೊಳ್ಳೋಣ. ಅದೇನಿದೆಯೋ ಗೊಬ್ಬರ, ಆ ಗೊಬ್ಬರವನ್ನ ತಂದು ಹಾಕ್ಬಿಡೋಣ. ಬೆಳೆ ಬರೋದನ್ನ ನೋಡ್ಕೊಂಡ್ಬಿಡೋಣ. ಮಕ್ಕಳ ಕಾಲಕ್ಕೆ ಆಗ್ಲಿ ಅಂತ ಹೇಳಿ. ಆದ್ರೆ ಎಷ್ಟು ಮನವರಿಕೆ ಮಾಡಿದ್ರು ಅವರು ಮನವರಿಕೆ ಆಗ್ತಿಲ್ಲ. ಬೆಳೆ ಬರಲ್ಲ ಅನ್ನೋ ಉದ್ದೇಶದಲ್ಲಿ ಅವ್ರಿದ್ದಾರೆ. ಆದ್ರೆ ಆ ಉದ್ದೇಶನ ಸುಳ್ಳಾಗಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ನಂದು. ನೋಡೋಣ. ಆ ಹಸುವಿನ ಸಗಣಿಯಿಂದನೇ ನಾನು ಏನೆಲ್ಲ ಬೆಳೆ ಸಾಧ್ಯನೋ, ಏನು ಅರಣ್ಯದ ಬೆಳೆಗಳನ್ನ ಬೆಳಿಬೋದು. ಅಂತಹ ಅರಣ್ಯ ರೂಪದಲ್ಲಿ ಆಲ್ರೆಡಿ ತೆಂಗಿದೆ ತೋಟದಲ್ಲಿ. ತೆಂಗಿನ ಮಧ್ಯದಲ್ಲೇ ಎಲ್ಲ ಹಣ್ಣುಗಳಾಗಿರ್ಬೋದು, ಈ ಮಸಾಲೆ ಪದಾರ್ಥಗಳ ಗಿಡಗಳಾಗಿರ್ಬೋದು ಹಾಕಿ ಬೆಳೆದು ಅದನ್ನ ಜನಗಳಿಗೆ ತೋರಿಸಿ ಮಾದರಿ ಆಗ್ಬೇಕು. ಅದೇ ರೀತಿ ಅವರು ಜೀವನವನ್ನ ಕಟ್ಕೋಬೇಕು. ದುಡ್ಡಿಗಾಗಿ ನಾವು ಬಂದಿಲ್ಲ. ನಾವು ದುಡಿಯೋಕ್ಕಾಗಿ ಅಲ್ಲ. ನಮ್ಮಿಂದ ಭೂಮಿಯನ್ನ ಉಳಿಸ್ಬೇಕು. 4 ಜನಕ್ಕೆ ಉಪಯೋಗ ಆಗ್ಬೇಕು ಅನ್ನೋದು ನನ್ನ ಒಂದು ಕಾನ್ಸೆಪ್ಟು. ಇದೇ ಉದ್ದೇಶದಿಂದನೇ ಇಲ್ಲಿ ಪಿರಮಿಡ್ ಮಾಡಿದ್ದು ಸಹ. ಪಿರಮಿಡ್‌ನ ಎನರ್ಜಿಯಿಂದ ಇವಾಗ ನಮ್ಮ ಭೂಮಿ ತುಂಬಾ ಅತ್ಯುತ್ತಮವಾಗಿದೆ. ಮತ್ತೆ ಎಲ್ಲಾ ಗಿಡಗಳಲ್ಲೂ ಸಹ ಫಸಲು ತುಂಬಾ ಚೆನ್ನಾಗಿದೆ. ಇಲ್ಲಿ ಹೋಗಿ ಬರೋರೆಲ್ಲ ನೋಡ್ತಾರೆ, ಚೆನ್ನಾಗಿದೆ, ಏನ್ ಹಾಕ್ತೀರಾ ಗಿಡಗಳಿಗೆ, ತೆಂಗಿನ ಗಿಡಕ್ಕೆ ಅಂತ ಹೇಳಿ. ಬಟ್ ನಾವೇನೂ ಹಾಕ್ತಾ ಇಲ್ಲ. ಹಸುವಿನ ಸಗಣಿ ಯಾವಾಗಾದ್ರೂ ಒಂದ್ಸಲ ಹಸುವಿನ ಸಗಣಿ ಹಾಕೋದ್ ಬಿಟ್ರೆ ಈ ಒಂದು ಪಿರಮಿಡ್‌ನ ಶಕ್ತಿನೂ ಇರ್ಬೋದು ಅದಕ್ಕೆ. ಮತ್ತೆ ಈ ನಾಟಿ ಹಸುವಿನ ಸಗಣಿಯ ಪ್ರಭಾವನೂ ಇರ್ಬೋದು. ಮತ್ತೆ ನಮ್ಮ ಧ್ಯಾನದ ಪ್ರಭಾವವೂ ಇರ್ಬೋದು. ಅಷ್ಟು ಆ ಭೂಮಿ ಉತ್ಕೃಷ್ಟವಾಗಿ ಬೆಳೆನೂ ಬರ್ತಾ ಇದೆ. ಎಲ್ಲರೂ ಇದನ್ನ ಅಳವಡಿಸ್ಕೋಬೇಕು. ಪ್ರತಿಯೊಬ್ಬ ಮಾನವರು ಸಹ ತಮ್ಮ ಜೀವನದ ಉದ್ದೇಶವನ್ನ ಅರ್ಥ ಮಾಡ್ಕೊಂಡು ನಾವು ತಗೊಳ್ಳುವಂತ ಆಹಾರದ ವ್ಯವಸ್ಥೆ ಆಗಿರ್ಬೋದು, ನಾವು ಮಾಡ್ತಿರುವಂತ ಕೆಲಸಗಳಾಗಿರ್ಬೋದು, ಎಲ್ಲದ್ರ ಬಗ್ಗೆನೂ ನಾವು ಮನವರಿಕೆ ಮಾಡ್ಕೊಂಡು ಆ ಕೆಲಸದಲ್ಲಿ ನಾವು ತೊಡಸ್ಕೊಂಡಾಗ ತುಂಬಾ ಅಚ್ಚುಕಟ್ಟಾಗಿ ಆ ಕೆಲಸ ಸಾಗುತ್ತೆ. ಮತ್ತೆ ಇನ್ನೊಬ್ರಿಗೂ ಒಳ್ಳೇದಾಗುವಂತಹ ಒಂದು ವಿಚಾರನೂ ಆಗ್ಬೋದು ಅಂತ ಹೇಳಿ. ನಮ್ಮ ಪಿರಮಿಡ್ ಬಂದು ವರ್ಷಕ್ಕೆ ಸರಿಯಾಗಿ ಭೂಮಿ ಪೂಜೆ ಆಗಿದ್ದ ಶ್ರಾವಣದಲ್ಲಿ ಭೂಮಿ ಪೂಜೆ ಆಯ್ತು.
ಶ್ರಾವಣದಲ್ಲಿ ಭೂಮಿ ಪೂಜೆ ಆಗಿದ ತಕ್ಷಣ ಸ್ಟಾರ್ಟ್ ಮಾಡಿದ್ವಿ. ಇದೆಲ್ಲ ಕಟ್ಟಿದ್ದು ನಮ್ಮ ಕರ್ನಾಟಕದವರೆಲ್ಲ, ಕೇರಳದಿಂದಾನೇ ಬಂದು ಇದನ್ನ ಸ್ಟ್ರೆಚರ್ ಎಲ್ಲ ಮಾಡಿದ್ರು. ಮಾಡ್ತಾ ಮಾಡ್ತಾ ನಮಗೆ ನಾನ್ ವೆಜ್ ತಿಂದಲೇ ಇರೋರೇ ಬೇಕು ಅಂತ ಹೇಳಿ ಅನ್ಕೊಳ್ತಾ ಇರ್ಬೇಕಾದ್ರೆ, ಅವರು ನಮ್ಮ ಅದೃಷ್ಟಕ್ಕೆ ಇಲ್ಲಿ ಬಂದು ಸ್ಟಾರ್ಟ್ ಮಾಡ್ದಾಗ್ಲಿಂದ ನಾನ್ ವೆಜ್ ಒಂದು ಸ್ವಲ್ಪನೂ ಅವರು ಮುಟ್ಟಿರ್ಲಿಲ್ಲ. ಎಷ್ಟು ಪ್ರಯತ್ನ ಪಟ್ರು ಸಹ ಇದು ಆಗ್ತಾನೆ ಇಲ್ಲ. ಒಂದು ಸಲ ಹಿರಿಯೂರ್ ಪಿರಮಿಡ್ ಅಲ್ಲಿ ನಾನು ಕುತ್ಕೊಂಡು ಧ್ಯಾನ ಮಾಡ್ತಿರ್ಬೇಕಾದ್ರೆ, ಅಲ್ಲಿ ನನಗೆ ಬಂದಂತಹ ಇಂಟ್ಯೂಷನ್, ಇದು ತಾಯಿ ಪಿರಮಿಡ್. ತಾಯಿ ಪಿರಮಿಡ್ ಆಗ್ದಲೆ ನಿನ್ ಪಿರಮಿಡ್ ಹೇಗೆ ಆಗ್ಲಿಕ್ಕೆ ಸಾಧ್ಯ ಎಂಬುದಾಗಿ ಒಂದು ಇಂಟ್ಯೂಷನ್ ಬಂತು. ಅದ್ರ ಪ್ರಕಾರ ನೋಡೋಣ ಅಂತ ಹೇಳಿ ನಾನ್ ಬಂದೆ. ಅದು ನೋಡಿದ್ರೆ ದೊಡ್ಡ ಪಿರಮಿಡ್. ಅದಕ್ಕೆ ತುಂಬಾ ಒಂದು ಸಂಪನ್ಮೂಲದ ಅವಶ್ಯಕತೆ ಇದೆ. ಈ ಪಿರಮಿಡ್‌ಗೆ ಅಷ್ಟಂತಹ ಅವಶ್ಯಕತೆ ಇಲ್ಲ. ಆಗುತ್ತೆ, ಇದು ಮಾಡ್ಬೋದು. ನನಗೆ ಸುಳ್ಳೆ ಬಂದಿರ್ಬೋದು ಇಂಟ್ಯೂಷನ್ ಅನ್ಕೊಂಡು ನಾನು ತಿರ್ಗಾ ಬಂದು ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಆದ್ರೆ ಸ್ಟ್ರೆಚರ್ ಎಲ್ಲ ಕುತ್ಕೊಳ್ತು. ಸ್ವಲ್ಪ ಮುಚ್ಚೋದಿತ್ತು. ಆಗ್ಲೇ ಇಲ್ಲ. ಕೊನೆಗೆ ಅವರು ಊರಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಕೇರಳದವರು ವಾಪಸ್ ಊರಿಗೆ ಹೋಗ್ಬಿಟ್ರು. ಅದೇ ರೀತಿ ಅದನ್ನ ಮುಚ್ಚಲಿಕ್ಕೆ ಅಂತ ಹೇಳಿ ಎಷ್ಟೋ ಜನನ ಪ್ರಯತ್ನ ಪಟ್ವಿ, ಇಲ್ಲಿನ ಲೇಬರ್ಸ್ ಅನ್ನ ಕ್ರೋಢೀಕರಿಸ್ಕೊಳ್ಲಿಕ್ಕೆ. ಆದ್ರೆ ಯಾರಿಂದನೂ ಸಾಧ್ಯ ಆಗ್ಲಿಲ್ಲ. ಆದ್ರೆ ವರ್ಕರ್ಸ್ ಕೈಯಲ್ಲೇ ಆಗ್ಲಿಲ್ಲ ಅದು. ಆದ್ರೆ ಅಲ್ಲಿ ಪಿರಮಿಡ್‌ನ ಆ ದೊಡ್ಡ ಪಿರಮಿಡ್‌ನ ಸ್ಟ್ರೆಚರ್ ಯಾವಾಗ 4 ಕೋನಗಳು ಅಲ್ಲಿ ಸೇರಿದ್ವೋ, ಅವತ್ತು ಮಾರನೇ ದಿನನೇ ಕೇವಲ ಪೇಂಟ್ ಮಾಡೋ ಹುಡುಗ ಅದನ್ನ ಕಂಪ್ಲೀಟ್ ಮಾಡ್ದ. ಇಷ್ಟು ಈಸಿ ಆಗಿರುವಂತಹ ಕೆಲ್ಸನ ನೋಡು, ಉದ್ದೇಶ ಏನೋ ಇರುತ್ತೆ. ಈ ಒಂದು ಪ್ರಕೃತಿಯ ಉದ್ದೇಶನೇ ಬೇರೆ ಇರುತ್ತೆ. ನಾವೆಷ್ಟೇ ಪ್ರಯತ್ನ ಪಟ್ರು ಅದಾಗಲ್ಲ ಅಂತ ಹೇಳಿ ಆವತ್ತೇ ನನ್ಗೆ ಮನವರಿಕೆ ಆಗಿದ್ದು. ಇಷ್ಟು ಚಿಕ್ಕ ಪಿರಮಿಡ್ ಅಂತ ಹೋಗ್ತೀವಿ, ಬಟ್ ಚಿಕ್ಕ ಪಿರಮಿಡ್ ಆದ್ರೂ ಸಹ ಆದ್ರೆ ಶಕ್ತಿನೇ ಅದಕ್ಕೆ ಶಕ್ತಿ ಇರತ್ತೆ. ಹಾಗಾಗಿ ನಮ್ಮ ಏರಿಯಾಗೆಲ್ಲ ಅದು ಒಂದು ತಾಯಿ ಪಿರಮಿಡ್. ಆ ತಾಯಿ ಪಿರಮಿಡ್‌ನ ಒಂದು ಅನುಗ್ರಹ ಇದ್ರೆ ಮಾತ್ರ ಈ ಪಿರಮಿಡ್ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಆವಾಗ ನನಗೆ ಗೊತ್ತಾಯ್ತು. ಆ ಆ ಪಿರಮಿಡ್‌ನ ಈ ಪಿರಮಿಡ್ ಆಮೇಲೆ ಗೌರಿ ಸರ್‌ಗೆ ನಾವು ಕೇಳ್ಕೊಂಡ್ವಿ. ಸರ್, ಹಿಂಗ್ ಪಿರಮಿಡ್ ಆಗಿದೆ ಹೊಸದುರ್ಗದಲ್ಲಿ. ಮೊದಲನೇ ಪಿರಮಿಡ್ ಸರ್ ಇದು. ದಯವಿಟ್ಟು ನಿಮ್ಮ ಅಮೃತಾಸದಿಂದ ಇದನ್ನ ಪ್ರಾರಂಭೋತ್ಸವ ಮಾಡ್ಬೇಕು ಅಂತ ಹೇಳಿ ದಂಪತಿಗಳಿಬ್ಬರನ್ನ ಕೇಳ್ಕೊಂಡಾಗ, ಅವತ್ತು ಅವ್ರಿಗೆ ತುಂಬಾ ಕೆಲ್ಸ ಇತ್ತು. ವ್ಯಾಲ್ಯೂಯೇಷನ್‌ಗೆ ಹೋಗ್ಬೇಕಾಗಿತ್ತು. ಅಂಥದ್ರಲ್ಲೇ ಅರ್ಲಿ ಆಗಿ ಸ್ವಲ್ಪ ಇಟ್ಕೊಳ್ಳಿ ಮೇಡಮ್ ಅಂತ ಹೇಳಿ, ಇಲ್ಲಿಂದ 60 ಕಿಲೋಮೀಟರ್ ದೂರ ಆಗತ್ತೆ ಅವರು ಹಿರಿಯೂರು ಹೊಸದುರ್ಗದಿಂದ ಮತ್ತೆ ನಾವು 6 ಕಿಲೋಮೀಟರ್ ಈ ಕಡೆ ಬರ್ಬೇಕು. ಅಂಥದ್ರಲ್ಲಿ ಗಂಡ ಹೆಂಡತಿ ಇಬ್ರು ಅವರ ದಂಪತಿಗಳ ಸಮೇತವಾಗಿ ಬಂದು ಇದನ್ನ ಈ ಪ್ರಾರಂಭೋತ್ಸವನ ನಡೆಸ್ಕೊಟ್ರು. ಹಾಗೆ ಬಳ್ಳಾರಿ ತಂಡದಿಂದ ಹಂಪಣ್ಣ ಸರ್ ಅವರು ಒಂದು 20ರಿಂದ 30 ಜನ ಬಂದಿದ್ರು. ಅಷ್ಟು ಜನ ಸೇರ್ಕೊಳ್ತಾರೆ ಅಂತ ನಾನು ಖಂಡಿತ ಭಾವಿಸಿರ್ಲಿಲ್ಲ. ಅವರು ಬಂದಿದ್ರು. ಬೆಂಗಳೂರಿಂದ ಶಾಂತಾ ಶ್ರೀನಿವಾಸ್ ಸಹ ಅವರು ಅವ್ರ ತಂಡದೆಲ್ಲ ಬಂದು ಅವರು ಎಲ್ಲ ಸೇರ್ಕೊಂಡು ತುಂಬಾ ತುಂಬಾ ಅದ್ದೂರಿಯಾಗಿ, ಅಂದ್ರೆ ನಾವು ಮನೆಯ ಓಪನಿಗೆ ಡೇಟ್‌ಗಳು ತುಂಬಾ ದೂರ ಇದೆ. ಮತ್ತೆ ಇದಾದ್ರೆ ಮತ್ತೆ ನವೆಂಬರ್‌ಗೆ ಇರೋದು. ಅಲ್ಲಿವರೆಗೂ ಸುಮ್ನೆ ಆಗಿರುವಂತ ಮನೆ ಕಾಯೋದೇಕೆ ಅಂತ ಹೇಳಿ ಅಂತಿರ್ಬೇಕಾದ್ರೆ, ನಾವು ಯಾವ ಒಬ್ಬ ಪುರೋಹಿತರ ಹತ್ರನು ಹೋಗಿ ನಾವು ಡೇಟನ್ನ ಫಿಕ್ಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದನ್ನು ಸಹ ನಾನು ಧ್ಯಾನದಲ್ಲೇ ಕುತ್ಕೊಂಡು ಮಾಡ್ತಿರ್ಬೇಕಾದ್ರೆ 1-4 ಅಂತ ಹೇಳಿ 2 ಸಲನೂ ಅದೇ ರೀತಿ ಬಂತು. ಏನಿದು 1-4 ಅಂತ ಹೇಳಿ ನಾನು ನನ್ನನ್ನ ನಾನು ಪ್ರಶ್ನೆ ಮಾಡ್ಕೊಂಡಾಗ, ಗ್ರೂಪ್ ವೇಷದ ಡೇಟ್ ಅಂತ ಹೇಳಿ ಬಂತು. ಆಗ ನನಗೆ ಕನ್ಫರ್ಮೇಷನ್ನು, ನನ್ಗೇನೋ ಧ್ಯಾನದಲ್ಲಿ ನಂಬಿಕೆ ಇದೆ, ನಾನು ಒಪ್ಕೊಳ್ತೀನಿ. ಆದ್ರೆ ನಮ್ಮ ಅಪ್ಪಾಜಿಯವರಾಗಿರ್ಬೋದು, ನಮ್ಮ ಸುತ್ತಮುತ್ತಲಿನ ರಿಲೇಷನ್ ಆಗಿರ್ಬೋದು, ಸಂಬಂಧಿಕರು ಏನೋ ಧ್ಯಾನ ಮಾಡ್ತಾಳಂತೆ, ಯಾವ್ದೋ ಒಂದ್ ಡೇಟ್ ಇಟ್ಕೊಂಡ್ ಮಾಡ್ಕೊಂಡ್ಬಿಟ್ಲು ಅಂತ ಯಾರಿಗೂ ಅನ್ನಿಸ್ಬಾರ್ದು ಅಂತ ಹೇಳಿ, ಅದನ್ನ ಯಾಕೆ ಈ ಡೇಟ್ ಬಂತು ಅಂತ ಹೇಳಿ ನನ್ನನ್ನೇ ನಾನು ಪ್ರಶ್ನೆ ಮಾಡ್ಕೊಂಡು, ಒಂದ್ಸಲ ಪರೀಕ್ಷೆ ಮಾಡ್ಲಿಕ್ಕಂತಾನೆ ನಾನು ಪುರೋಹಿತರ ಹತ್ರ ಫೋನ್ ಮಾಡಿ ಕೇಳಿದಾಗ, ಯಾವ್ಯಾವ ಡೇಟ್ ಇದೆ, ಒಂದ್ ಸ್ವಲ್ಪ ಡೇಟ್ ಕೊಡಿ ಅಂತ ಹೇಳಿ. 1-4 ಅಂತೂ ಡೇಟ್ ಕೊಟ್ಟಿರ್ಲಿಲ್ಲ. ಬೇರೆ ಬೇರೆ ಡೇಟ್ ಎಲ್ಲ ಕೊಟ್ರು. ನಾನೇ ಮತ್ತೆ ಬಲವಂತವಾಗಿ 14 ಗೃಹ ಪ್ರವೇಶಕ್ಕೆ ಸರಿಯಾದಂತಹ ದಿನಾನ ಅಂತ ಹೇಳಿ ಕೇಳಿದಾಗ, ಆವಾಗ ತುಂಬಾ ಅವ್ರು ಪರ್ಸನಲ್ ಆಗಿ ಮತ್ತೆ ನೋಡ್ಬಿಟ್ಟು
ಇಲ್ಲಮ್ಮ ಇದ್ರ ಬಗ್ಗೆ ಎಲ್ಲೂ ಕೊಟ್ಟಿಲ್ಲ, ಇದು ತುಂಬಾ ಅದ್ಭುತವಾಗಿದೆ ಅಂತ ಹೇಳಿದ್ರು. ಆಮೇಲೆ ಈಗ ಒಂದ್ಸಲ ಟಿವಿಯಲ್ಲಿ ನೋಡ್ತಿರ್ಬೇಕಾದ್ರೆ ನಮ್ಮ ಫ್ರೆಂಡು ಮಮತಾ ಅಂತ ಇದ್ದಾರೆ ಬೆಂಗಳೂರಲ್ಲಿ. ಅವರು ಸಹ ಆಮ್, ಆ, ಒಬ್ರು ಆಸ್ಟ್ರಾಲಜಿ ಹೇಳುವಂಥವ್ರು. ಅವ್ರ ಕಡೆಯಿಂದ ಒಂದು ವಿಡಿಯೋ ಕಳ್ಸಿದ್ರು. ಆ 14 ಅನ್ನೋದು ತುಂಬಾ ಅದ್ಭುತವಾದಂತಹ ದಿನ. ನಾವ್ ಏನ್ ಅನ್ಕೊಂಡ್ರು ಅದು ಸಾಧನೆ ಮಾಡೋದು. ಇಂತಹದ್ದೊಂದು ದಿನಗಳು ಸುಮಾರು 5,000 ವರ್ಷಕ್ಕೆ ಒಂದು ದಿನ ಅಂತ ದಿನ ಬರೋದು ಅಂತ ಹೇಳಿ ಕೇಳ್ಪಟ್ಟೆ. ಅವತ್ತು ತುಂಬಾ ನನಗಾದಂತಹ ಸಂತೋಷ ಅಷ್ಟಿಷ್ಟಲ್ಲ. ಪುರೋಹಿತರು ಸಹ ಇಟ್ಕೊಡ್ದಲ್ಲೇ ಇರುವಂತಹ ಮುಹೂರ್ತ ನಮಗೆ ಆ ಧ್ಯಾನದಲ್ಲಿ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು, ಅಂತ ಅದ್ಭುತವಾದಂತಹ ದಿನದಂದು ಆಗಸ್ಟ್ 14 2024ರಲ್ಲಿ ನಮ್ಮ ಮನೆ ಗೃಹಪ್ರವೇಶ ಮತ್ತೆ ಈ ಒಂದು ಪಿರಮಿಡ್ನ ಗಂಗಾಧರೇಶ್ವರ ಪಿರಮಿಡ್ ಅಂತ ಹೇಳಿ ಅದಕ್ಕೆ ನಾಮಕರಣ ಮಾಡಿ ಆ ಪಿರಮಿಡ್ ಅನ್ನ ಓಪನ್ ಮಾಡಿದ್ವಿ. ಆವತ್ತು ಇಲ್ಲಿ ಬಂದಂತಹ ಕೆಲವೊಂದು ಬೆಂಗಳೂರಿಂದ ಬಂದಂತಹ ಕೆಲವೊಂದು ಧ್ಯಾನಿಗಳು ಧ್ಯಾನಕ್ಕೆ ಕೂತಾಗ ಬರೀ ಇದು ಗಂಗಾಧರೇಶ್ವರ ಪಿರಮಿಡ್ ಅಲ್ಲ, ತೀರ್ಥ ಗಂಗಾಧರೇಶ್ವರ ಅವರಿಗೆ ಕಾಣಿಸಿದೆ. ಮೇಲಿಂದ ಆ ಶಿವನೇ ನಮ್ಮ ಮನೆಯಲ್ಲಿ ಒಂದು ಮರ ಇದೆ, ಮಧ್ಯದಲ್ಲಿ ಮರವನ್ನ ಬಿಟ್ಟು ಬ್ರಹ್ಮಸ್ಥಾನ ಅಂತ ಬರುತ್ತೆ. ಆ ಸ್ಥಾನದಲ್ಲಿ ಮೊದ್ಲೇ ಒಂದು ತೆಂಗಿನ ಮರ ಇತ್ತು. ಅದನ್ನ ತೆಗ್ಸೋದ್ ಬೇಡ ಅಂತ ಹೇಳಿ ನಾವು ಮನೆಯನ್ನ ಕಟ್ಟಿದ್ವಿ. ಆ ಗಿಡದ ಮೂಲಕ, ಆ ಗಿಡದ ಸಮೇತವಾಗಿ ಕೆಳಗಡೆ ಶಿವ ಇಳಿದಿರುವಂತಹದ್ದನ್ನ ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ಅವ್ರು ಹೇಳಿದ್ರು, ನಾವು ಯಾವುದೇ ವಿಚಾರವನ್ನ ಸುಮ್ನೆ ನಂಬಲ್ಲ, ನಾವು ಕಂಡಾಗ್ಲೇ ಅದನ್ನ ನಂಬೋದು. ಇದು ಯಾಕೆ ಗಂಗಾಧರೇಶ್ವರ ಪಿರಮಿಡ್ ಅಂತ ಹೇಳಿ ಇಟ್ರು ಇದಕ್ಕೆ ಅಂತ ಹೇಳಿ ನಾನು ಕ್ವಶನ್ ಹಾಕಿ ಕುತ್ಕೊಂಡಾಗ ಆ ಆ ಶಿವನೇ ಕೆಳಗಡೆ ಇದು ಸುಮ್ನೆ ಬರೀ ಗಂಗಾಧರೇಶ್ವರ ಅಲ್ಲ, ತೀರ್ಥ ಗಂಗಾಧರೇಶ್ವರ ಪಿರಮಿಡ್ ಅಂತ ಹೇಳಿ ಅವರಿಗೆ ಬಂದಾಗ ಅವರು ತುಂಬಾ ಖುಷಿ ಪಟ್ರು ಆ ವಿಚಾರವನ್ನ ಹಂಚ್ಕೊಂಡು. ಹೀಗೆ ಅದ್ಭುತವಾದಂತಹ ವಿಚಾರಗಳು ಈ ಪಿರಮಿಡ್ ಬಗ್ಗೆ ಇನ್ನು ಹೇಳ್ತಾ ಇದ್ರೆ ಸಾಕಷ್ಟಿದೆ. ಅವತ್ತು ಎಷ್ಟೋ ಧ್ಯಾನಿಗಳು ಇಲ್ಲಿ ಬಂದು ಹೊಸ ಅನುಭವವನ್ನ ಪಡೆದಿದ್ದಾರೆ. ಇಷ್ಟೊಂದು ಒಂದು ನಾವು ಯಾವತ್ತು ಧ್ಯಾನ ಮಾಡದಿದ್ದವರು ಅವತ್ತು ಧ್ಯಾನ ಕುತ್ಕೊಂಡು ಆಳವಾದ ಧ್ಯಾನ ಸ್ಥಿತಿಗೆ ಹೋಗಿರುವಂತಹ ಅನುಭವ ಆಗಿರ್ಬೋದು. ಅಥವಾ ಕುತ್ಕೊಂಡ್ರೆ 3 ಗಂಟೆ ಆದ್ರೂ ತಮಗೆ ಎಚ್ಚರ ಸ್ಥಿತಿಗೆ ಇಲ್ಲ ಅಂತಹದ್ದಾಗಿರ್ಬೋದು. ಫೋನ್ಗಳು ಇಲ್ಲಿಂದ ಪ್ರಾರಂಭೋತ್ಸವನ ಮುಗಿಸ್ಕೊಂಡು ಹೋಗಿ ಅಲ್ಲಿಂದ ಒಬ್ಬೊಬ್ರು ಫೋನ್ ಮಾಡ್ತಾ ಇದ್ರೆ ಇನ್ನೊಂದ್ಸಲ ನಿಮ್ ಮನೆಗೆ ಬರ್ಬೇಕು, ಅದು ದೇವಸ್ಥಾನದ ರೂಪದಲ್ಲಿದೆ, ತುಂಬಾ ಶಕ್ತಿ ಇದೆ, ತುಂಬಾ ಎನರ್ಜಿ, ಅಲ್ಲಿ ಬಂದ್ ಮತ್ತೆ ನಾವು ಆ ಧ್ಯಾನವನ್ನ ಮಾಡ್ಬೇಕು, ಆ ಶಕ್ತಿಯನ್ನ ಪಡ್ಕೋಬೇಕು ಅಂತ ಹೇಳಿ ಉತ್ತರಗಳನ್ನ ಕೊಡ್ತಾ ಇದ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಇಲ್ಲಿ ಬಂದಿರೋದು ನಮ್ಗೊಬ್ರಿಗೋಸ್ಕರ ಅಲ್ಲ, ಇದು 4 ಜನಕ್ಕೆ ಲೋಕ ಕಲ್ಯಾಣಕ್ಕಾಗಿ ಈ ಪಿರಮಿಡ್ ಬಂದಿರೋದು ಅಂತ ಹೇಳಿ ಇಲ್ಲಿ ಬಂದು ನಮ್ಮ ಮನೇಲಿ ಕೂತ್ಕೊಂಡು ಸಂಕಲ್ಪ ಮಾಡ್ಕೊಂಡು ಹೋದವ್ರಿಗೆಲ್ಲ ಎಷ್ಟೋ ಕೆಲಸಗಳಾಗಿರ್ಬೋದು, ಅಥವಾ ಪಿರಮಿಡ್ ಮತ್ತೆ ಅವರು ಮನೆಗಳಲ್ಲಿ ಪಿರಮಿಡ್ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿದ್ರೆ ಬೇಗ ಕೂಡಿ ಬರೋದಾಗಿರ್ಬೋದು. ಮಾನಸಿಕವಾಗಿ ಏನಾದ್ರೂ ತೊಂದರೆ ಇತ್ತು ಅಂತಂದ್ರೆ ಅವರು ಈ ಪಿರಮಿಡ್ ಅಲ್ಲಿ ಧ್ಯಾನ ಮಾಡೋಗಿ ಆ ಮಾನಸಿಕ ತೊಂದರೆಯಿಂದ ಹೊರಗಡೆ ಬಂದಿರೋದಾಗಿರ್ಬೋದು. ಇಷ್ಟೆಲ್ಲ ಅವರು ರಿಸಲ್ಟ್ ಅನ್ನ ಪಡ್ಕೊಳ್ತಿದ್ದಾರೆ. ಇದು ತುಂಬಾ ಸಂತೋಷ ಅನ್ಸುತ್ತೆ. ಎಲ್ಲರೂ ಸಹ ಇಂಥ ಒಂದು ಭೂಮಿಗೆ ಬೇಕಾಗಿರೋದು ಎನರ್ಜಿ. ನಾವು ನಮ್ಮಿಂದ ಸಾಧ್ಯ ಇಲ್ಲ ಎನರ್ಜಿನ ಕೊಡ್ಲಿಕ್ಕೆ, ಅದು ಬರ್ತಿರೋದು ಸತ್ಯಲೋಕದಿಂದ ಅಂತ ಹೇಳಿ ನಮ್ಮ ಗುರುಗಳ ಬಾಯಿಂದ ಕೇಳ್ಪಟ್ಟಿದೀವಿ. ಆ ಸತ್ಯಲೋಕದಿಂದ ಎನರ್ಜಿಯನ್ನ ತಗೋಬೇಕು ಅಂತಂದ್ರೆ ಅದಕ್ಕೆ ಒಂದೇ ಒಂದು ಏಕೈಕ ಕಟ್ಟಡ ಆ ಪಿರಮಿಡ್. ಆ ಪಿರಮಿಡ್ ಇಂದ ಈ ಭೂಮಿ ತಾಯಿಗೆ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಸಂಕಲ್ಪ ಇತ್ತು ಅಂತಂದ್ರೆ ದಯವಿಟ್ಟು ಎಲ್ಲರೂ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ತೋಟಕ್ಕೂ ಒಂದೊಂದು ಪಿರಮಿಡ್ ಅನ್ನ ಮಾಡಿ ಆ ಭೂಮಿ ತಾಯಿಗೆ ಶಕ್ತಿಯನ್ನ ಕೊಡೋಣ ಅಂತ ಹೇಳಿ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈಗ ನೋಡ್ತಾ ಇದ್ದೀರಾ, ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ಪಿರಮಿಡ್ ಅನ್ನ. ನಿಮ್ಗೆ ಎಲ್ಲರೂ ಈ ಪಿರಮಿಡ್ ಬರ್ಬೇಕು ಅಂತ ಖಂಡಿತ ಎಲ್ಲರಿಗೂ ಖುಷಿ ಆಗತ್ತೆ. ಸುಮ್ನೆ ಜಸ್ಟ್ ಫೋಟೋ ಹಾಕಿದ್ರೇನೆ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ನಿಮ್ಗೂ ಆಸೆ ಆಗ್ಬೋದು. ದಯವಿಟ್ಟು ಎಲ್ಲರೂ ಸಹ ಯಾವಾಗಾದ್ರೂ ಬನ್ನಿ, ನಿಮ್ಗೆ ಆದರದ ಸ್ವಾಗತ. ಯಾವಾಗಾದ್ರೂ ಬಂದು ನೀವು ಪಿರಮಿಡ್ ಬಂದು ಧ್ಯಾನವನ್ನ ಮಾಡ್ಕೊಂಡು ಏನ್ ಪ್ರಸಾದ ಇರುತ್ತೋ ಸ್ವೀಕಾರ ಮಾಡಿ ಹೋಗ್ಬೋದು. ಮತ್ತೆ ನಿಮ್ಗೆ ಉಳ್ಕೊಂಡ್ಲಿಕ್ಕೂ ವ್ಯವಸ್ಥೆಗಳೆಲ್ಲ ಮಾಡ್ತೀವಿ. ಇಷ್ಟ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ತ್ಯಾಗರಾಜ್ ಅಂತ, ಕೆಲ್ಲೋಡು ಗ್ರಾಮದಲ್ಲಿ ನಾವು ತೋಟದಲ್ಲೇ ವಾಸ ಇದ್ದೀವಿ. ನಮ್ಮ ಮನೆಯವ್ರ ಹೆಸರು ಕೋಮಲ ಅಂತ. ನಾವು ಮುಂಚೆ ಕೋಳಿ ಫಾರಮ್ ಮಾಡ್ಕೊಂಡು ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ವಿ. ಮಂತ್ಲಿ ಇನ್ಕಮ್ ಚೆನ್ನಾಗೇ ಇತ್ತು. ಆದರೆ ಧ್ಯಾನಕ್ಕೆ ಬರ್ತಾ ನಾವು ಪತ್ರಿಜಿಯವರ ಧ್ಯಾನದ್ದೊಂದು ಯೂಟ್ಯೂಬಲ್ಲಿ ನೋಡ್ಕೊಂಡು ನಾವು ಹಾಗೇ ಧ್ಯಾನದಲ್ಲಿ ಬಂದಮೇಲೆ ಈ ಕೋಳಿ ಫಾರಮ್ ಎಲ್ಲ ನಿಲ್ಲಿಸಿ ಕೋಳಿ ಸಾಕೋದು ಬೇಡ,
ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ. ನಾವು ಮೊದಲು ಮಾಂಸಾಹಾರಿಗಳಾಗಿದ್ವಿ, ಆದರೂ ಈ ಧ್ಯಾನಕ್ಕೆ ಬಂದಮೇಲೆ ಎಲ್ಲ ಬಿಟ್ಟು ಪೂರ್ತಿ ಮಾಂಸಾಹಾರನೂ ಬಿಟ್ಟು ಕೋಳಿ ಫಾರಮ್ಮನ್ನು ನಿಲ್ಲಿಸಿ ಮತ್ತು ಕೃಷಿಯಲ್ಲೇ ತೊಡಗಿದ್ದೀವಿ. ಕೃಷಿನೇ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ವಿ. ಅದು ಸಾವಯವ ಕೃಷಿನೇ ಮಾಡ್ತಾಯಿದ್ವಿ. ಮತ್ತು ಒಂದಿಷ್ಟು ಕಾಯಿ ಇದನ್ನು ತಗೊಂಡು ಇಲ್ಲಿ ಪಕ್ಕದಲ್ಲಿ ಮುತ್ತಗೊಂದಿ ಅಂತಿದೆ ಮತ್ತು ಕೆಲ್ಲೋಡಲ್ಲಿ 2 ಊರಲ್ಲೂ ಕಾಯಿ ಒಂದಿಷ್ಟು ತಗೊಂಡು ಕೊಬ್ಬರಿ ಮಾರಾಟ ಮಾಡ್ಕೊಂಡು ಹಿಂಗೆ ಜೀವನ ಮಾಡ್ತಾಯಿದ್ವಿ. ನಮಗೆ ಪಿರಮಿಡ್ ಮಾಡಿದ ಮೇಲೆ ಅಂತೂ ಪೂರ್ತಿ ಇದರಲ್ಲೇ ತೊಡಗಿಸ್ಕೊಂಡ್ಬಿಟ್ಟಿದ್ವಿ, ಧ್ಯಾನದಲ್ಲಿ. ನಮ್ಮ ಮನೆಯವರು ಅಷ್ಟೇ, ಧ್ಯಾನದಲ್ಲಿ ಪೂರ್ತಿ ಎಲ್ಲಾದರೂ ಧ್ಯಾನ ಇರಲಿ ಅಲ್ಲಿಗೆ ಹೋಗಿ ಧ್ಯಾನ ಮಾಡ್ಕೊಂಡು ಅವ್ರಿಗೂ ಒಂದಿಷ್ಟು ಹೇಳ್ಕೊಟ್ಟು ಬರ್ತಾಯಿದ್ದಾರೆ. ನಾನು ಹಸು ಅದು ಇದು ಇರೋದ್ರಿಂದ ನಾನು ಜಾಸ್ತಿ ಹೋಗ್ತಾಯಿಲ್ಲ, ಅವರೇ ಹೆಚ್ಚಾಗಿ ಅದರಲ್ಲಿ ತೊಡಗಿಸ್ಕೊಂಡಿರೋದು. ಪಿರಮಿಡ್ ಎಲ್ಲರೂ ಮನೆಗೊಂದೊಂದು ಪಿರಮಿಡ್ ಮಾಡ್ಕೊಳೋದ್ರಿಂದ ಭಾಳಷ್ಟು ಅನುಕೂಲಗಳಿವೆ. ಮತ್ತು ಸಸ್ಯಾಹಾರಿಗಳಾಗಬೇಕು ಮನುಷ್ಯರು, ಆವಾಗಲೇ ಕಾಯಿಲೆ ಎಲ್ಲ ಬರ್ದಂಗೆ ಆರೋಗ್ಯವಾಗಿರೋಕ್ಕೂ ಅನುಕೂಲ ಆಗುತ್ತೆ. ಆದಷ್ಟು ಧ್ಯಾನ, ಸತ್ಸಂಗ ಇದರಿಂದ ನಾವು ಉನ್ನತ ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ಒಂದು ನನ್ನ ಅನಿಸಿಕೆ. ಇಷ್ಟೇಳಿ ನನ್ನ ಮಾತನ್ನು ಮುಗಿಸ್ತೀನಿ.